ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಈ ವಿಡಿಯೋದಲ್ಲಿ ನಾವು ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್ ಮಧ್ಯೆ ಇರುವಂತಹ ಏನು ಡಿಫರೆನ್ಸಸ್ ಗಳಿದಾವೆ ಅದನ್ನ ಲಿಸ್ಟ್ ಮಾಡ್ತಾ ಹೋಗೋಣಂತೆ. ಫಸ್ಟ್ ಡಿಫರೆನ್ಸ್, ಬ್ರೀದಿಂಗ್ ಅಂತಂದ್ರೆ ಇಟ್ ಈಸ್ ಅ ಮೆಕ್ಯಾನಿಕಲ್ ಪ್ರೋಸೆಸ್. ಅದೇ ನೀವು ರೆಸ್ಪಿರೇಷನ್ ಬಂದ್ರೆ ಇಟ್ ಈಸ್ ಅ ಮೆಕ್ಯಾನಿಕಲ್ ಪ್ಲಸ್ ಬಯೋಕೆಮಿಕಲ್ ಪ್ರೋಸೆಸ್. ಬ್ರೀದಿಂಗ್ ಅನ್ನ ನಾವು ಈಸಿಯಾಗಿ ಫೀಲ್ ಮಾಡ್ಕೋಬಹುದು. ಹೆಂಗೆ, ನಮ್ಮ ಕೈಯನ್ನ ಚೆಸ್ಟ್ ಮೇಲೆ ಇಟ್ಕೊಂಡ್ರೆ ಉಸಿರು ಒಳಗಡೆ ಹೋಗೋದು ಮತ್ತೆ ಉಸಿರು ಹೊರಗಡೆ ಬರೋದು ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಬಟ್ ಅದೇ ನೀವು ರೆಸ್ಪಿರೇಷನ್ ತಗೊಂಡ್ರೆ ರೆಸ್ಪಿರೇಷನ್ ಒಂದು ಪಾರ್ಟ್ ಯಾವುದು, ಬ್ರೀದಿಂಗ್. ಸೊ ಬ್ರೀದಿಂಗ್ ಎಲ್ಲಾ ಪಾಯಿಂಟ್ಸ್ ಗಳು ರೆಸ್ಪಿರೇಷನ್ ಅಲ್ಲೂ ಕವರ್ ಆಗ್ತವೆ. ಯಾಕಂದ್ರೆ ಬ್ರೀದಿಂಗ್ ಈಸ್ ಒನ್ ಸ್ಟೆಪ್, ರೆಸ್ಪಿರೇಷನ್ ಅದು ಒಂದು ಸ್ಟೆಪ್ ಇದ್ದಂಗೆ. ಸೊ ಇಟ್ ಈಸ್ ಬೋತ್ ಮೆಕ್ಯಾನಿಕಲ್ ಆಸ್ ವೆಲ್ ಆಸ್ ಇಟ್ ಈಸ್ ಅ ಬಯೋಕೆಮಿಕಲ್. ಸೊ ಪೂರ್ತಿ ಕೆಮಿಕಲ್ ಲೆವೆಲ್ಗೂ ಈ ಪ್ರೋಸೆಸ್ ಆಗ್ತಾ ಇರುತ್ತೆ, ಮತ್ತೆ ಮೆಕ್ಯಾನಿಕಲ್ ಲೆವೆಲ್ಗೂ ರೆಸ್ಪಿರೇಷನ್ ಕ್ರಿಯೆ ಆಗ್ತಾ ಇರುತ್ತೆ. ಸೊ ಇದನ್ನ ಇಲ್ಲಿ ಮೆಕ್ಯಾನಿಕಲ್ ಪ್ರೋಸೆಸ್, ಇಲ್ಲಿ ಮೆಕ್ಯಾನಿಕಲ್ ಪ್ಲಸ್ ಬಯೋಕೆಮಿಕಲ್ ಪ್ರೋಸೆಸ್. ಸೆಕೆಂಡ್ ಒನ್, ಬ್ರೀದಿಂಗ್ ನಲ್ಲಿ ಏನಾಗ್ತಾ ಇದೆ, ಇಟ್ ಬ್ರಿಂಗ್ಸ್ ದ ಫ್ರೆಶ್ ಏರ್ ಇನ್ ಟು ದ ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ರಿಮೂವ್ಸ್ ದ ಫಾಲ್ ಏರ್ ಫ್ರಮ್ ದ ರೆಸ್ಪಿರೇಟರಿ ಸಿಸ್ಟಮ್. ಸೊ ಬ್ರೀದಿಂಗ್ ಅಂತಂದ್ರೆ ಫ್ರೆಶ್ ಏರ್ ಅನ್ನ ಒಳಗಡೆ ತಗೋತಾ ಇದೀವಿ, ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವಂತಹ ಏರ್ ಅನ್ನ ಹೊರಗಡೆ ಬಿಡ್ತಾ ಇದೀವಿ. ದೆನ್ ವಾಟ್ ಯು ಮೀನ್ ಬೈ ರೆಸ್ಪಿರೇಷನ್? ರೆಸ್ಪಿರೇಷನ್ ಅಲ್ಲಿ ಸಾಕಷ್ಟು ಸ್ಟೆಪ್ಸ್ ಗಳು ಇರ್ತವೆ. ಇಟ್ ಈಸ್ ಅ ಮಲ್ಟಿ ಸ್ಟೆಪ್ ಪ್ರೋಸೆಸ್. ಓಕೆ, ಆ ಮಲ್ಟಿ ಸ್ಟೆಪ್ ಪ್ರೋಸೆಸ್ ನಲ್ಲಿ ಒನ್ ಆಫ್ ದ ಪ್ರೋಸೆಸ್ ಇಸ್ ಬ್ರೀದಿಂಗ್. ಗೊತ್ತಾಗ್ತಿದೆಯಾ? ಸೊ ಬ್ರೀದಿಂಗ್ ನಲ್ಲಿ, ಸೊ ರೆಸ್ಪಿರೇಷನ್ ನಲ್ಲಿ ಸಾಕಷ್ಟು ಬೇರೆ ಬೇರೆ ಸ್ಟೆಪ್ಸ್ ಗಳು ಇದಾವೆ. ಅದರಲ್ಲಿ ಮೊದಲನೇ ಸ್ಟೆಪ್ ಏನಿದೆಯಲ್ಲ ಅದು ನಥಿಂಗ್ ಬಟ್ ಬ್ರೀದಿಂಗ್. ಬಟ್ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ, ಬ್ರೀದಿಂಗ್ ಅಂದ್ರೂ ಒಂದೇನೆ, ರೆಸ್ಪಿರೇಷನ್ ಅಂದ್ರೂ ಒಂದೇನೆ ಅಂತ. ಸೊ ಬ್ರೀದಿಂಗ್ ಈಸ್ ಒನ್ ಆಫ್ ದ ಪ್ರೋಸೆಸಸ್ ಅಮಂಗ್ ದ ರೆಸ್ಪಿರೇಷನ್. So it is a multi-step process which consists of breathing, it consists of transport of gases, then exchange of the gases. ಗೊತ್ತಾಗ್ತಿದೆಯಾ ಎರಡು ಡಿಫ್ರೆನ್ಸ್? ದೆನ್ ಥರ್ಡ್ ಒನ್, ಬ್ರೀದಿಂಗ್ ನಲ್ಲಿ ಇಟ್ ಕನ್ಸ್ಯೂಮ್ಸ್ ದ ಎನರ್ಜಿ. ಸೊ ಅಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಯಾಕೆ? ಬ್ರೀದಿಂಗ್ ಆಗ್ಬೇಕು ಅಂದ್ರೆ ಉಸಿರು ಒಳಗಡೆ ಹೋಗ್ಬೇಕು, ಉಸಿರು ಹೊರಗಡೆ ಬರಬೇಕು. ಉಸಿರು ಒಳಗೆ ಹೊರಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗ್ಬೇಕು. ಸೊ ಮಸಲ್ಸ್ ಗಳು ಕಾಂಟ್ರಾಕ್ಟ್ ಆಗ್ಬೇಕು ಅಂತಂದ್ರೆ ಎನರ್ಜಿ ಅಲ್ಲಿ ಬೇಕೇ ಬೇಕು. ಸೊ ಇಲ್ಲಿ ನಾವು ಎನರ್ಜಿಯನ್ನ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ, ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಅದೇ ನೀವು ರೆಸ್ಪಿರೇಷನ್ ಬಂದ್ರೆ ಇಟ್ ಕನ್ಸ್ಯೂಮ್ಸ್ ದ ಎನರ್ಜಿ. ಯಾಕೆ? ಬಿಕಾಸ್ ಇಲ್ಲಿ ಬ್ರೀದಿಂಗ್ ಕೂಡ ಬರುತ್ತೆ ರೆಸ್ಪಿರೇಷನ್ ಅಲ್ಲಿ ಒಂದ್ ಸ್ಟೆಪ್. ಸೊ ಇಲ್ಲಿ ಕನ್ಸ್ಯೂಮ್ ಇದೆ ಅಂದ್ರೆ ಇಲ್ಲಿ ಕನ್ಸ್ಯೂಮ್ ಆಗ್ಲೇಬೇಕು, ಬಟ್ ಇಟ್ ಆಲ್ಸೋ ರಿಲೀಸಸ್ ದ ಎನರ್ಜಿ. ಸೊ ಬ್ರೀದಿಂಗ್ ಆಗ್ಬೇಕಾದ್ರೆ ಎನರ್ಜಿ ಕನ್ಸ್ಯೂಮ್ ಆದ್ರೂ ಮುಂದೆ ಟ್ರಾನ್ಸ್ಪೋರ್ಟ್ ಆಗಿ ಎಕ್ಸ್ಚೇಂಜ್ ಆಗಿ ಏನು ಗ್ಯಾಸಸ್ ಗಳಾಗ್ತಾವಲ್ಲ ಅಲ್ಲಿ ಸೆಲ್ಯುಲರ್ ಲೆವೆಲ್ಗೂ ರೆಸ್ಪಿರೇಷನ್ ಆಗಿ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. Okay, therefore respiration ನಲ್ಲಿ it consumes as well as it releases the energy. ಪೂರ್ತಿಯಾಗಿ ಡಿಟೇಲ್ಡ್ ವಿಡಿಯೋ ಪ್ಲೇ ಲಿಸ್ಟ್ ನಲ್ಲಿ ಇದೆ, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಲ್ಲಿ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇಲ್ಲಿ ನಾನು ಜಸ್ಟ್ ರಿವಿಷನ್ ಪರ್ಪಸ್ ನಾನು ನಿಮಗೆ ಕವರ್ ಮಾಡ್ತಾ ಇದ್ದೀನಿ. ದೆನ್ ಫೋರ್ತ್ ಒನ್, ಬ್ರೀದಿಂಗ್ ನಲ್ಲಿ ನೋ ಎನ್ಸೈಮ್ಸ್ ಆರ್ ರಿಕ್ವೈರ್ಡ್. ಸೊ ಉಸಿರು ಒಳಗಡೆ ಹೋಗ್ಲಿಕ್ಕೆ, ಉಸಿರು ಹೊರಗಡೆ ಬರ್ಲಿಕ್ಕೆ ಇಲ್ಲಿ ನಮ್ಗೆ ಕಿಣ್ವಗಳ ಅಗತ್ಯ ಇಲ್ಲ. ಬಟ್ ಅದೇ ನೀವು ರೆಸ್ಪಿರೇಷನ್ ತಗೊಂಡ್ರೆ ಸೆವೆರಲ್ ಎನ್ಸೈಮ್ಸ್ ಆರ್ ರಿಕ್ವೈರ್ಡ್. ಬಿಕಾಸ್ ನಾವು ರೆಸ್ಪಿರೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಬ್ರೀದಿಂಗ್ ಮಾಡ್ತೀವಿ, ಆಮೇಲೆ ಗ್ಯಾಸಸ್ ಗಳು ಟ್ರಾನ್ಸ್ಪೋರ್ಟ್ ಆಗ್ತವೆ, ಎಕ್ಸ್ಚೇಂಜ್ ಆಗ್ತವೆ. ಎಕ್ಸ್ಚೇಂಜ್ ಆದಂತಹ ಗ್ಯಾಸಸ್ ಗಳು ಸೆಲ್ಯುಲರ್ ರೆಸ್ಪಿರೇಷನ್ ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳನ್ನ ಬ್ರೇಕ್ ಡೌನ್ ಮಾಡ್ತವೆ. ಸೊ ಆ ಬ್ರೇಕ್ ಡೌನ್ ಮಾಡ್ಬೇಕಾದ್ರೆ ಅಲ್ಲಿ ಸಾಕಷ್ಟು ಎನ್ಸೈಮ್ಸ್ ಗಳ ಅವಶ್ಯಕತೆ ಇರುತ್ತೆ. ದೇರ್ಫೋರ್ ರೆಸ್ಪಿರೇಷನ್ ಅಲ್ಲಿ ಎನ್ಸೈಮ್ಸ್ ಗಳು ಬೇಕೇ ಬೇಕು. ಫಿಫ್ತ್ ಡಿಫರೆನ್ಸ್, ಬ್ರೀದಿಂಗ್ ಇಟ್ ಈಸ್ ಆನ್ ಎಕ್ಸ್ಟ್ರಾ ಸೆಲ್ಯುಲಾರ್ ಪ್ರೋಸೆಸ್. ಎಕ್ಸ್ಟ್ರಾ ಅಂದ್ರೆ ಹೊರಗಡೆ, ಇದ್ರ ಹೊರಗಡೆ, ಸೆಲ್ಗಳ ಹೊರಗಡೆ. ಸೊ ಇಟ್ ಈಸ್ ಅ ಎಕ್ಸ್ಟ್ರಾ ಸೆಲ್ಯುಲಾರ್ ಪ್ರೋಸೆಸ್. ಬಟ್ ನೀವು ರೆಸ್ಪಿರೇಷನ್ ತಗೊಂಡ್ರೆ ಇಟ್ ಈಸ್ ಬೋತ್ ಎಕ್ಸ್ಟ್ರಾ ಸೆಲ್ಯುಲಾರ್ ಅಂಡ್ ಇಂಟ್ರಾ ಸೆಲ್ಯುಲಾರ್. ರೆಸ್ಪಿರೇಷನ್ ಅನ್ನುವಂತಹ ಏನು ಕ್ರಿಯೆ ಇದೆ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಸೆಲ್ಲಿಗೂ ಅದು ಕನೆಕ್ಟೆಡ್ ಆಗಿರುತ್ತೆ. ಪ್ರತಿಯೊಂದು ಸೆಲ್ ನಲ್ಲಿನೂ ಕೂಡ ಈ ಪ್ರೋಸೆಸ್ ಸೆಲ್ಯುಲರ್ ರೆಸ್ಪಿರೇಷನ್ ಅನ್ನುವಂತಹ ಕ್ರಿಯೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ಎಕ್ಸ್ಟ್ರಾ ಸೆಲ್ಯುಲರು ಹೌದು ಮತ್ತೆ ಇಂಟ್ರಾ ಸೆಲ್ಯುಲರು ಹೌದು. ಬಟ್ ಬ್ರೀದಿಂಗು ಇಟ್ ಈಸ್ ಓನ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ ಪ್ರೋಸೆಸ್. ಲಾಸ್ಟ್ ಡಿಫರೆನ್ಸ್, ಬ್ರೀದಿಂಗ್ ನಲ್ಲಿ ಏನಾಗ್ತಾ ಇರುತ್ತೆ, ಓನ್ಲಿ ಸರ್ಟನ್ ಆರ್ಗನ್ಸ್ ಆಫ್ ದ ಬಾಡಿ ಆರ್ ಇನ್ವಾಲ್ವ್ಡ್. ಲೈಕ್ ನಮ್ದು ಲಂಗ್ಸ್ ಆಗ್ಬೋದು ಅಥವಾ ನೋಸ್ ಆಗ್ಬೋದು, ನೇಸಲ್ ಕ್ಯಾವಿಟಿ ಆಗ್ಬೋದು. ಸೊ ಕೆಲವೊಂದು ಬಾಡಿ ಪಾರ್ಟ್ಸ್ ಗಳು ಮಾತ್ರ ಬ್ರೀದಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾವೆ. ಓಕೆ, ಬಟ್ ಅದೇ ನೀವು ರೆಸ್ಪಿರೇಷನ್ ತಗೊಂಡ್ರೆ ನಮ್ಮ ಬಾಡಿನಲ್ಲಿರುವಂತಹ ಪ್ರತಿಯೊಂದು ಸೆಲ್, ಎವ್ರಿ ಸೆಲ್, ದ ರೆಸ್ಪಿರೇಷನ್ ಇಸ್ ಕನೆಕ್ಟೆಡ್ ವಿತ್ ಎವ್ರಿ ಸೆಲ್ ಆಫ್ ದ ಬಾಡಿ. ಸೊ ಪ್ರತಿಯೊಂದು ಸೆಲ್ ನಲ್ಲಿನೂ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಳು ಏನು ಬ್ರೇಕ್ ಡೌನ್ ಆಗ್ತಾ ಇರ್ತಾವಲ್ಲ ಅಲ್ಲಿ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಸೊ ದೇರ್ ಫೋರ್ ರೆಸ್ಪಿರೇಷನ್ ಅನ್ನುವಂತಹ ಕ್ರಿಯೆ ಪ್ರತಿಯೊಂದು ಸೆಲ್ಗೂ ಅದು ಕನೆಕ್ಟೆಡ್ ಆಗಿರುತ್ತೆ. ಬಟ್ ಬ್ರೀದಿಂಗ್ ನಲ್ಲಿ ಕೆಲವೊಂದು ಆರ್ಗನ್ಸ್ ಗಳು ಮಾತ್ರ ಬ್ರೀದಿಂಗ್ ನಲ್ಲಿ ಇನ್ವಾಲ್ವ್ ಆಗಿರ್ತವೆ.
ಸೊ ದೀಸ್ ಆರ್ ದ 6 ಡಿಫರೆನ್ಸಸ್ ಬಿಟ್ವೀನ್ ಬ್ರೀದಿಂಗ್ ಅಂಡ್ ರೆಸ್ಪಿರೇಷನ್. ಸ್ಕ್ರೀನ್ ಶಾಟ್ ತಗೋಬಹುದು. ಪಾಯಿಂಟ್ಸ್ ಗಳನ್ನ ತುಂಬಾ ಈಸಿಯಾಗಿ ಹಾಕಿದ್ದೀನಿ, ನಿಮಗೆ ನೆನ್ಪಿಟ್ಕೊಂಡು ಬರೀಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.